ರಾಜ್ಯದಲ್ಲಿ ಡ್ರಗ್ಸ್ ತಯಾರಿ ಫ್ಯಾಕ್ಟರಿಗಳು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ಹಿನ್ನೆಲೆ ಎಚ್ಚೆತ್ತಂತ ಸಿಸಿಬಿ ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕಲು ಆಪರೇಷನ್ ಕಾಂಬಿಂಗ್. ಪಾಳು ಬಿದ್ದ ಮನೆ, ಖಾಲಿ ಜಾಗಗಳು, ಕಸದಲ್ಲೂ ಕೂಡ ಶೋಧ. ಬೆಂಗಳೂರಿನ ಹಲವೆಡೆ ಸಿಸಿಬಿ ಸ್ಥಳೀಯ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಸಿಸಿಬಿಯ 6 ವಿಂಗ್ಗಳಿಂದ ಡ್ರಗ್ಸ್ ದಂಧೆ ಪತ್ತೆಗೆ ಆಪರೇಷನ್ ಆಲ್ರೆಡಿ ಶುರುವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗಂದು ಎಲ್ಲಿ ನೋಡಿದ್ರೂ ಕೂಡ ಡ್ರಗ್ಸ್ ದಂಧೆ ಹೆಚ್ಚಾಗ್ತಾ ಇದೆ. ಯಾವುದೋ ಒಂದು ಫ್ಯಾಕ್ಟರಿ ಕೆಲಸವನ್ನ ಮಾಡ್ತಾರೆ, ಸೋಪ್ ಫ್ಯಾಕ್ಟರಿ ಇಟ್ಕೊಳ್ತಾರೆ, ಅದ್ರ ಹೆಸರಿಗೆ ಮಾತ್ರ ಸೋಪ್ ಫ್ಯಾಕ್ಟರಿ, ಅದರ ಒಳಗಡೆ ಮಾತ್ರ ನಡೆಯೋದು. ಇಂತಹ ದಂಧೆಗಳು ನಡೀತಾ ಇದೆ. ಎಷ್ಟೋ ಒಂದು ಮೈಸೂರಲ್ಲೂ ನೋಡಿದ್ವಿ, ನಾವು ಬೆಂಗಳೂರಲ್ಲೂ ಎಷ್ಟು ಪ್ರಕರಣಗಳನ್ನ ನೋಡಿದ್ವಿ. ಇಲ್ಲಿಂದ ಬೇರೆ ದೇಶಕ್ಕೆ ಸರಬರಾಜು ಮಾಡೋದು, ಅಲ್ಲಿಂದ ಎಲ್ಲಿಗೆ ತರಿಸ್ಕೊಳ್ಳೋದು. ಇಲ್ಲಿ ಅವರೇ ಎಷ್ಟೋ ಹೆಲ್ಪ್ ಮಾಡ್ತಾ ಇದ್ರು. ಬೇರೆ ಬೇರೆ ದೇಶದವರು ಬಂದು ಇಂತಹ ಕಳ್ಳಾಟವನ್ನ ಆಡ್ತಾ ಇದ್ರು. ಈಗ ಎಲ್ಲೂ ಕೂಡ ಬಿಡ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಸರಿಯಾಗಿ ಕ್ಲಾಸ್ ತಗೊಂಡಿದ್ರು. ಯಾಕೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಇದರ ವಾರ್ನಿಂಗ್ ಬೆನ್ನಲ್ಲೇ ಎಚ್ಚೆತ್ತಂತಹ ಅಧಿಕಾರಿಗಳು ಎಲ್ಲ ಒಂದು ಜಾಗಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಸಿಬಿಯ 6 ವಿಂಗ್ಗಳಿಂದ ಡ್ರಗ್ಸ್ ದಂಧೆಗೆ ಪತ್ತೆಗೆ ಆಪರೇಷನ್ ಆಲ್ರೆಡಿ ಶುರುವಾಗಿರುವಂತದ್ದು. ಪ್ರತಿದಿನ ಒಂದೊಂದು ವಿಂಗ್, ಒಂದೊಂದು ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ಒಂದು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಹಾಗಾಗಿ ಎಚ್ಚೆತ್ತಂತಹ ಸಿಸಿಬಿ ಎಲ್ಲ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಈಗ ಡ್ರಗ್ಸ್ ದಂಧೆಗೆ ಕಡಿವಾಣವನ್ನ ಹಾಕಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಜಾಗಗಳನ್ನು ಕೂಡ ಕಸದ ರಾಶಿಯಲ್ಲೂ ಕೂಡ ಬಿಡ್ತಾ ಇಲ್ಲ, ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಎಷ್ಟೇ ಒಂದು ಕಡಿವಾಣವನ್ನ ಹಾಕೋದಕ್ಕೆ ಟ್ರೈ ಮಾಡಿದ್ರು ಈಗ ಎಷ್ಟು ದಿನ ಅಂತೇಳಿ ಶೋಧ ಕಾರ್ಯವನ್ನ ನಡೆಸ್ತಾರೆ. ಈಗ ಸ್ವಲ್ಪ ಮಟ್ಟಿಗೆ ನಡೆಸ್ತಾರೆ, ಆಮೇಲೆ ಸ್ಟಾಪ್ ಮಾಡ್ತಾರೆ, ಇಲ್ಲ ಸಿಗುತ್ತೋ ಬಿಡುತ್ತೋ ಏನೋ ಒಂದು ಮಾಡ್ತಾರೆ. ಅದಾದ ಮೇಲೆ ಸ್ವಲ್ಪ ಪೊಲೀಸರೇ ಸ್ವಲ್ಪ ಸೈಲೆಂಟ್ ಆದ್ರು ಅಂತ ಹೇಳಿದ್ರೆ ಮತ್ತೆ ಆ ಕಿಡಿಗೇಡಿಗಳು ಬಿಡೋದೇ ಇಲ್ಲ. ಎಲ್ಲಿಂದನಾದ್ರೂ ಬಂದು ಶುರು ಹಚ್ಕೊಳ್ಳೋ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ. ಆದ್ರೆ ಪರ್ಮನೆಂಟ್ ಆಗಿ ಮಾತ್ರ ಇದಕ್ಕೆ ಕಡಿವಾಣ ಹಾಕಬೇಕು, ಹಾಕ್ತಾರೆ ಅನ್ನುವಂತಹ ಮಾತು ಕೂಡ ಶುದ್ಧ ಸುಳ್ಳಾಗಿರುತ್ತೆ. ಪೊಲೀಸರ ಶೋಧ ವೇಳೆ ಟೈಡಲ್ ಮಾತ್ರೆಗಳ ಅನಧಿಕೃತ ಮಾರಾಟ ಬೆಳಕಿಗೆ ಬಂದಿದೆ. 2 ಮೆಡಿಕಲ್ ಶಾಪ್ನಲ್ಲಿ ಅನಧಿಕೃತ ಮಾರಾಟ. ಈ ವೇಳೆ ತಲೆಮರೆಸಿಕೊಂಡಿದ್ದಂಥ 28 ರೌಡಿ ಶೀಟರ್ಗಳು ಪತ್ತೆಯಾಗಿದ್ದಾರೆ. 28 ರೌಡಿ ಶೀಟರ್ಗಳಿಗೆ ವಾರೆಂಟ್ ಜಾರಿ ಮಾಡಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 28 ರೌಡಿ ಶೀಟರ್ ಅವರಿಗೆ ವಾರೆಂಟ್ ಅನ್ನು ಆಲ್ರೆಡಿ ಜಾರಿ ಮಾಡಿದ್ದಾರೆ. ತಲೆಮರೆಸಿಕೊಂಡಿದ್ರು 28 ರೌಡಿ ಶೀಟರ್ಗಳ ಪತ್ತೆ ಕೂಡ ಆಗಿರುವಂತದ್ದು. 2 ಮೆಡಿಕಲ್ ಶಾಪ್ನಲ್ಲಿ ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ರು. ಈ ವೇಳೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು. ಈಗ ಎಲ್ಲರನ್ನು ಕೂಡ ಹೆಡೆಮುರಿ ಕಟ್ಟಿದ್ದಾರೆ. 2 ಮೆಡಿಕಲ್ ಶಾಪ್ನಲ್ಲಿ ಈ ರೀತಿಯಾಗಿ ಅನಧಿಕೃತ ಮಾರಾಟ ಆಗ್ತಾ ಇತ್ತು. ಅದು ಪೊಲೀಸರ ಶೋಧದ ವೇಳೆ ಗೊತ್ತಾಗಿರುವಂತಹ ಮಾಹಿತಿ. ಇದು ಟೈಡಲ್ ಮಾತ್ರೆಗಳ ಅನಧಿಕೃತ ಮಾರಾಟ ಈಗ ಬೆಳಕಿಗೆ ಬರ್ತಾ ಇದೆ. ಕೇವಲ ಇದೊಂದಲ್ಲ, ಈ ಥರ ಒಂದು ಎಷ್ಟೋ ಒಂದು ಕೆಲಸಗಳನ್ನು ರಹಸ್ಯವಾಗಿ ಮಾಡ್ತಾ ಇರ್ತಾರೆ. ಈಗ ಪೊಲೀಸರು ಶೋಧ ಕಾರ್ಯವನ್ನು ನಡೆಸುವಂತಹ ಟೈಮಲ್ಲಿ ಇದು ಹೆಂಗು ವಿಚಾರ ಗೊತ್ತಾಯಿತು. ಈಗ 28 ರೌಡಿ ಶೀಟರ್ಗಳನ್ನು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಇನ್ನೆಷ್ಟು ಪ್ರಕರಣಗಳು ಈ ರೀತಿಯಾಗಿ ಇದೆಯೋ, ಈಗ ಪೊಲೀಸರು ಶೋಧ ಕಾರ್ಯವನ್ನು ನಿಲ್ಲಿಸಿದ ತಕ್ಷಣ ಮತ್ತೆ ಶುರು ಹಚ್ಕೊಳ್ತಾರೆ. ಅದಕ್ಕೇನು ಕೊನೆ ಅನ್ನೋದಂತೂ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನೋಡಿ ಈಗ ಎಲ್ಲೆಂದ್ರಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾನೆ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನನ್ನ ಕೊಟ್ಟಿದ್ದಾರೆ, ಹುಡುಕ್ಲೇಬೇಕು ಎಲ್ಲಿದ್ರು ಅಂತ ಹೇಳಿ. ಈಗ ಅಂತೂ ಪೊಲೀಸರು ಚುರುಕಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಹೇಗೆ ನಡೀತಾ ಇದೆ ಈ ಕಾರ್ಯ ಅಂತ? ಇತ್ತೀಚೆಗೆ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ ಡ್ರಗ್ಸ್ ಖಾತೆಗಳಿದೆ ಅಂತ ಹೇಳಿ ಒಂದು ದಾಳಿಯನ್ನು ನಡೆಸ್ತಾರೆ. ಇದಾದ ನಂತರ ಇದ್ರ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿರುತ್ತೆ. ಗೃಹ ಸಚಿವರು, ಸಿಎಂ ಎಲ್ಲರೂ ಕೂಡ ಪೊಲೀಸ್ ಇಲಾಖೆಗೆ ಖಡಕ್ ಸೂಚನೆಗಳನ್ನ ಕೊಡುವಂತದ್ದು. ಅಂದ್ರೆ ಇಲ್ಲೇ ಡ್ರಗ್ಸ್ ಫ್ಯಾಕ್ಟರಿಗಳು ನಮ್ಮ ರಾಜ್ಯದಲ್ಲಿ ಇರುವಂತ ಪೊಲೀಸರಿಗೆ ಗೊತ್ತಾಗೋದಿಲ್ಲ, ಹೊರ ರಾಜ್ಯಗಳು ಇರುವಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಈ ಬಗ್ಗೆ ನೀವು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಗಳನ್ನ ನೀಡಿದ್ರು. ಅದೇ ರೀತಿಯಲ್ಲಿ ಈಗಾಗಲೇ ಯಾವಾಗ ಎಲ್ಲ ಬೆಳವಣಿಗೆಗಳಾಯ್ತು, ಸಿಸಿಬಿ ಪೊಲೀಸರನ್ನ ಏನು ಸಿಸಿಬಿ ವಿಂಗ್ ಏನಿದೆ ಅದು ಸಂಪೂರ್ಣವಾಗಿ ಅಲ್ಲಿರುವಂತ ಇನ್ಸ್ಪೆಕ್ಟರ್ಗಳು, ಸ್ಟಾಫ್ಗಳು ಏನಿದ್ದಾರೆ ನಗರದಾದ್ಯಂತ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಖುದ್ದಾಗಿ ಭೇಟಿಯನ್ನ ನೀಡಬೇಕು. ಒಬ್ಬೊಬ್ಬರಿಗೆ ಇಂತಿಂತ ಡಿವಿಷನ್ ಅಂತ ಹೇಳಿ ಅವರಿಗೆ ವಹಿಸ್ಕೊಡ್ಲಾಗುತ್ತೆ. ಪ್ರತಿ ಪೊಲೀಸ್ ಠಾಣೆಗೆ ಹೋಗ್ಬೇಕು. ಅಲ್ಲಿನ MOPಗಳು ಯಾರಿರ್ತಾರೆ, ರೌಡಿ ಶೀಟರ್ಗಳು ಯಾರಿರ್ತಾರೆ, ಡ್ರಗ್ ಕೇಸ್ಗಳೆಲ್ಲ ಯಾರಿರ್ತಾರೆ, ಅದರ ಜೊತೆಗೆ ವಿದೇಶಿಗರು ಬಂದು ಯಾರೆಲ್ಲ ವಾಸವಾಗಿರ್ತಾರೆ, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಕ್ರೈಮ್ ಚಟುವಟಿಕೆಗಳಲ್ಲಿ ಯಾರೆಲ್ಲ ಭಾಗಿಯಾಗುತ್ತೆ ಅದ್ರ ಬಗ್ಗೆ ಕಣ್ಣನ್ನ ಇಡಬೇಕು ಮತ್ತು ಅದ್ರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಬೇಕು. ಲೋಕಲ್ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಸಿಸಿಬಿ ಅವರು ಅದನ್ನ ಹೋಗಿ ಅದನ್ನ ಎಚ್ಚರಿಸಬೇಕಾಗುತ್ತೆ. ಮತ್ತೆ ಅಲ್ಲೇ ನಡೆಯುವಂತ ಅಕ್ರಮ ಚಟುವಟಿಕೆಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ಬೇಕು ಅಂತ ಎಲ್ಲರೂ ಕೂಡ ಸೂಚನೆ ಮಾಡಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ನಗರದ ಹೊರವಲಯ ಇರ್ಬೋದು, ಸ್ಟೇಷನ್ ವ್ಯಾಪ್ತಿಯಲ್ಲಿ
ಪಾಳು ಬಿದ್ದ ಮನೆಗಳು, ಫ್ಯಾಕ್ಟರಿಗಳಿರ್ಬೋದು, ಈ ರೀತಿ ಎಲ್ಲದೂ ಕೂಡ ಭೇಟಿಯನ್ನು ನಡೆಸಿದ್ರೆ ಯಾರು ವಾಸವಾಗಿರ್ತಾರೆ, ಯಾರು ವಾಸವಾಗಿಲ್ಲ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ರ ಜೊತೆಗೆ ಈ ಮೆಡಿಕಲ್ಗಳಲ್ಲಿ ಏನೋ ನಾವು ಹಿಂದೆ ನೋಡ್ಬೋದು, ಚಾಮರಾಜಪೇಟೆ ಬಹುಶಃ ವ್ಯಾಪ್ತಿಯಲ್ಲಿ ಟೈಡಲ್ ಟ್ಯಾಬ್ಲೆಟ್ಸ್ ಗಳಿರುತ್ತೆ, ಅದನ್ನ ನೀರಿಗೆ ಹಾಕೊಂಡು ಅದನ್ನ ಇಂಜೆಕ್ಷನ್ ಮಾದರಿಯಲ್ಲಿ ತೆಗೆದುಕೊಳ್ತಾರೆ, ಅಂದ್ರೆ ಡ್ರಗ್ಸ್ ಮಾದರಿಯಲ್ಲಿ ಅದನ್ನ ಯೂಸ್ ಹಚ್ಕೊಳ್ಳುವಂಥದ್ದು. ಈ ಪ್ರಕರಣದಲ್ಲಿ ಸುಮಾರು 11 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅಮಾನತ್ ಕೂಡ ಆಗಿದ್ರು. ಅದೇ ರೀತಿಯಲ್ಲಿ ಮೆಡಿಕಲ್ಗಳಲ್ಲಿ ಅನಧಿಕೃತವಾಗಿ ಇವರು ಟೈಡಲ್ ಮಾತ್ರೆಗಳನ್ನ ಯಾರಾದ್ರೂ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತದೆ. ಅದರಲ್ಲಿ 2 ಮೆಡಿಕಲ್ಗಳಲ್ಲಿ ನಗರದಾದ್ಯಂತ ಏನು ಮಾರಾಟ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ. ಅದಷ್ಟೇ ಅಲ್ಲದೆ ಸುಮಾರು 28 ಜನ ರೌಡಿ ಶೀಟರ್ಗಳನ್ನ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂತದ್ದು. ಅಂದ್ರೆ ಏನು ವಾರೆಂಟ್ಗಳಾಗಿರುತ್ತೆ, ನ್ಯಾಯಾಲಯದಿಂದ ಪ್ರಕರಣಗಳಿಗೆ ಹಾಜರಾಗುವಂತೆ ವಾರೆಂಟ್ ಮಾಡಿದ್ರು ಕೂಡ ಇವರು ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸ್ಕೊಂಡು ಓಡಾಟವನ್ನ ಏನ್ ಮಾಡ್ತಾ ಇರ್ತಾರೆ. ಏರಿಯಾದಲ್ಲಿ ಇದ್ರೂ ಕೂಡ ಕೋರ್ಟ್ಗೆ ಮಾತ್ರ ಹಾಜರಾಗ್ತಿರಲ್ಲ, ಅಂತವ್ರ ವಿರುದ್ಧ ವಾರೆಂಟ್ಗಳು ಜಾರಿಯಾಗಿರುತ್ತೆ. ಅಂತಹವನ್ನ ಸುಮಾರು 28ಕ್ಕೂ ಅಧಿಕ ರೌಡಿ ಶೀಟರ್ಗಳನ್ನ ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂತದ್ದು. ಈಗ ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಕ್ರೈಮ್ ಚಟುವಟಿಕೆಗಳು ನಡೆಯದಂಗೆ ಮತ್ತು ಕ್ರಿಮಿನಲ್ಸ್ ಗಳ ಬಗ್ಗೆ ಸದಾ ಕಣ್ಣನ್ನು ಇಡುವ ರೀತಿಯಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ಸೂಚನೆಗಳನ್ನು ಕೊಟ್ಟಿರುವಂತದ್ದು. ಅದರಂತೆ ನಗರ ಸಿಸಿಬಿ ಪೊಲೀಸರು ಮತ್ತು ಸಿಟಿ ಪೊಲೀಸರು ಎಲ್ಲರೂ ಕೂಡ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.